ನಾನೀಗ ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುವಂತಹ ಗೋಪಿನಾಥಮಿಗೆ ಸಂಪರ್ಕವಾಗುವಂತಹ ಇದಕ್ಕೆ ರಸ್ತೆಗೆ ಬಂದಿದ್ದೀನಿ. ಈ ಮಾರ್ಗವಾಗಿ ಹೋದರೆ ಪಾಲಾರಿಗೆ ಹೋಗುತ್ತೆ. ಅದರ ಪಕ್ಕದಲ್ಲಿ ಇದು ಹೋದರೆ ಸೊರಕೆ ಮಾಡುವಂಥ ಪಾಲಾರ್ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಇದು ಆ ಜಾಗಕ್ಕೆ ಹೋಗುತ್ತೆ. ಇದು ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗುತ್ತೆ. ಈಗ ಹೋದರೆ ಗೋಪಿನಾಥಮಿಗೆ ಹೋಗುತ್ತೆ. ಇಲ್ಲಿಂದ ಗೋಪಿನಾಥಮ್ 16 ಕಿಲೋಮೀಟ್ರು, ಹಾಗೆಯೇ ಹೊಗೆನಕಲ್ಲು 28 ಕಿಲೋಮೀಟ್ರ್ ಆಗುತ್ತೆ. ಇಲ್ಲೂ ಹಾಕಿದ್ದಾರೆ ನೋಡಿ, 15 ಇದೆ, ಇಲ್ಲಿ ಕೆಳಗಡೆ 16 ಕಿಲೋಮೀಟ್ರ್ ಅಂತಿದೆ. ಏನೋ ಡಿಫ್ರೆನ್ಸ್ ಆಗಿದೆ. ಹೊಗೆನಕಲ್ ಫಾಲ್ಸು 28.6 ಅಂತಿದೆ, ಇಲ್ಲ 5 ಕಿಲೋಮೀಟ್ರ್ ಅಂತಿದೆ. ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾಲಾರ್ ಹನೂರು ವಲಯ ಅಂತ ಬರುತ್ತೆ, ಹನೂರು ವಲಯಕ್ಕೆ ಬರುತ್ತೆ. ಇದು ಹೀಗೆ ಹೋದರೆ ಪಾಲಾರ್ ಬ್ರಿಡ್ಜ್ ಏನು ನಾವು ಬಂದ್ವಲ್ಲ ಆಗಲೇ, ಅಲ್ಲಿಗೆ ಹೋಗುತ್ತೆ ಸ್ನೇಹಿತರೆ. ಇದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾಲಾರ್ ಅಂತೇಳಿ, ಪಾಲಾರಿನ ಕಿರಿಯ ಪ್ರಾಥಮಿಕ ಶಾಲೆ. ಕಲಾ ಮಾಧ್ಯಮದಲ್ಲಿ ಒಬ್ಬರು ಪರಮ್ ಸರ್ ಜೊತೆಗೆ ಯೋಗೇಶ್ ಅಂತೇಳಿ ಒಬ್ಬರು ಚಿಕ್ಕ ಹುಡುಗ ಇದ್ದಾಗೆ ಬರ್ತಾರೆ. ಅವರು ಸಾಕಷ್ಟು ಮಾಹಿತಿಗಳನ್ನು ಪರಮ್ ಸರಿಗೆ ಕೊಡ್ತಾ ಹೋಗ್ತಾರೆ ಮಧ್ಯೆ ಮಧ್ಯೆ. ಆ ಯೋಗೇಶ್ ಸರ್ ಅವರು ಈ ಒಂದು ಶಾಲೆಗೆ ಪುಸ್ತಕ ಮತ್ತು ಪೆನ್ನನ್ನು ಮಕ್ಕಳಿಗೆ ಉಚಿತವಾಗಿ, ಕೆಲವೊಂದು ವಿಶೇಷ ಸಂದರ್ಭದಲ್ಲಿ ಮಕ್ಕಳಿಗೆ ಉಚಿತವಾಗಿ ಈ ಶಾಲೆಯ ಮಕ್ಕಳಿಗೆ ಕೊಡ್ತಾ ಇದ್ದಾರೆ. ಈಗಲೂ ಕೂಡ ಅವರ ಒಂದು ಸೇವೆಯನ್ನು ಮೆಚ್ಚುವಂಥದ್ದು ಸ್ನೇಹಿತರೆ. ಹಾಗೆಯೇ ಹೀಗೋದರೆ ಗೋಪಿನಾಥ ಮತ್ತು ಹೊಗೆನಕಲ್ ಕಡೆಗೆ ಹೋಗುತ್ತೆ. ನಾನು ಆಗಲೇ ಹೇಳಿದೆ, ಇದು ಪಾಲಾರಿಗೆ ಹೋಗುತ್ತೆ. ಅದರಿಂದ ಪಕ್ಕದಲ್ಲಿ ಈ ಕಡೆ ರೋಡಲ್ಲಿ ಹೋದರೆ ಇದು ಸೊರಕೆ ಮಾಡು ಅಂತೇಳಿ ಏನು ಪಾಲಾರ್ ಬ್ಲಾಸ್ಟ್ ಆಯ್ತಲ್ಲ, ಆ ಜಾಗಕ್ಕೆ ಹೋಗುತ್ತೆ ಸ್ನೇಹಿತರೆ. ಅಲ್ಲಿಂದ ಇದೇ ದಾರಿ ನೋಡಿ, ಇಲ್ಲಿಗೆ ಎಂಟ್ರೆನ್ಸ್ ಇರೋದಿಲ್ಲ. ಒಂದು ವೇಳೆ ನಾವೇನಾದರೂ ಅರಣ್ಯ ಇಲಾಖೆ ಸಿಬ್ಬಂದಿಯ ಕಣ್ಣು ತಪ್ಪಿಸಿ ಏನಾದರೂ ಇಲ್ಲಿ ಹೋದರೆ, ಒಂದು ವೇಳೆ ಸಿಕ್ಕಾಕೊಂಡು ಬಿದ್ದರೆ ಅವ್ರ ಕೈಗೆ, ನಮಗೆ ಸರಿಯಾಗಿ ಪನಿಷ್ಮೆಂಟನ್ನು ಅಂದರೆ ದಂಡವನ್ನು ವಿಧಿಸ್ತಾರೆ. ನಾವು ಇಲ್ಲಿ ಪ್ರೈವೇಟೆಡ್ ಏರಿಯಾ ಆಗಿರೋದ್ರಿಂದ ಸೊರಕೆ ಮಾಡುವ ಜಾಗಕ್ಕೆ ಹೋಗೋದಕ್ಕೆ ಅಸಾಧ್ಯ ಆಗಿರುತ್ತೆ ಸ್ನೇಹಿತರೆ. ಅಲ್ಲಿಗೆ ಯಾವುದೇ ರೀತಿಯ ಪರ್ಮಿಷನನ್ನು ಕೊಡೋದಿಲ್ಲ. ಒಂದು ವೇಳೆ ಅಂಥ ಒಂದು ಪರ್ಮಿಷನ್ ಬೇಕೇ ಬೇಕು ಅಂತಂದರೆ ನಾವು ಕೊಳ್ಳೇಗಾಲ ಅಥವಾ ಚಾಮರಾಜನಗರ DCF ಸಾಹೇಬ್ರನ್ನ ಭೇಟಿಯಾಗಿಬಿಟ್ಟು ನಾವು ಪರ್ಮಿಷನ್ನ ತಗೊಂಡು ಇಲ್ಲಿ ಹೋಗಬೇಕಾಗುತ್ತೆ. ನಾನು ಇದೇ ಉದ್ದೇಶಕ್ಕಾಗಿ ಪಾಲಾರ್ ಸೊರಕೆ ಮಾಡೋ ಹತ್ರ ಏನು ಇದಾಯ್ತಲ್ಲ ಪಾಲಾರ್ ಬಾಂಬ್ ಬ್ಲಾಸ್ಟು, ಇದಕ್ಕಾಗಿ ನಾನು ಬೆಂಗಳೂರಿಗೆ ಹೋಗಿದ್ದು. ಪರ್ಮಿಷನ್ ಸಿಗದೇ ಇದ್ದಿದ್ದರಿಂದ ಇಲ್ಲಿ ಏನು ಹೇಳಬೇಕಾಗಿತ್ತಲ್ಲ ವಿಚಾರವನ್ನು, ಅದನ್ನು ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ. ಈಗ ನಾವು ಈ ಮಾರ್ಗವಾಗಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗೋಣ ಸ್ನೇಹಿತರೆ.